ಈ ಸಮಸ್ಯೆಗಳು ಜಾಸ್ತಿ ಬರ್ತಕ್ಕಂಥದ್ದು ಗಂಡು ಮಕ್ಕಳಲ್ಲಿ ಜಾಸ್ತಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ಸಾವಿನ ಸಂಖ್ಯೆ ದಿಢೀರಂತ ಜಾಸ್ತಿ ನೋಡ್ತಾ ಇದ್ದೀವಿ. ಆ ದಿಢೀರಂತ ಸಾವಿನ ಸಂಖ್ಯೆ ನೋಡ್ತಾ ಇರೋದನ್ನ ಸುಮ್ಮನೆ ನಾವು ಕಂಡಂಥದ್ದು, ನಾವು ಕೇಳಿದಂಥದ್ದನ್ನು ಒಂದಷ್ಟು ವರ್ಗಾವಣೆ ಮಾಡಿ ನೋಡ್ಕೊಳ್ಳಿ. ಮೇಲ್ ಡೆತ್ಸೇ ಜಾಸ್ತಿ ನಾವು ನೋಡ್ತಾ ಇರೋದು. ಹೌದು, ಚಿಕ್ಕ ವಯಸ್ಸು ಪ್ಲಸ್. ಹೌದು, ಚಿಕ್ಕ ವಯಸ್ಸಿಗೆ. ಯಾಕೆ ಅಂದರೆ ತಡೆದು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇಲ್ದಿರ ಬರ್ಸ್ಟ್ ಆಗಿನೇ ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾರೆ. ಅವ್ರಿಗೆ ಏನು ಹೆಲ್ತ್ ಟಿಪ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬ ಸುಲಭವಾಗಿ ಸರಳವಾಗಿ ಅಂದರೆ ಶ್ರೀಗಂಧ ಎಲ್ಲರೂ ಮನೇಲೂ ದೇವ್ರ ಪೂಜೆಗೆ ಇಟ್ಟಿರ್ತಾರೆ. ತೇಯ್ತೀವಿ, ದೇವರಿಗೆ ಗಂಧ ಇಡ್ತೀವಿ. ದೇವ್ರಿಗೆ ಇಡದೇ ಇದ್ರೂ ಪರವಾಗಿಲ್ಲ, ಅವನೇನು ಕೇಳಲ್ಲ, ನೀನು ಗಂಧ ಯಾಕೆ ಇಡಲಿಲ್ಲ ಅಂತ. ದಿನ ಇಷ್ಟಪ್ಪ ಗಂಧ ತೇಯ್ದುಬಿಟ್ಟು ಬಾಯಿಗೆ ಹಾಕ್ಕೊಂಡು ತಿಂತಾ ಹೋಗಲಿ. ಗಂಡಸರಾಗಲಿ ಹೆಂಗಸರಾಗಲಿ ಮಕ್ಕಳಾಗಲಿ, ಶ್ರೀಗಂಧಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಅದರ ಶಕ್ತಿಯ ದ್ಯೋತಕವಾಗಿಯೇ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅಂತ ಹೇಳಿರೋದು. ಭಗವಂತನಿಗೆ ನಾವು ಏನೇನೆಲ್ಲ ಸಮರ್ಪಣೆ ಮಾಡ್ತೀವಿ ಅದೆಲ್ಲವೂ ಕೂಡ ವಿಶೇಷವಾದಂತಹ ಮೆಡಿಸಿನಲ್ ವ್ಯಾಲ್ಯೂ ಇರ್ತಕ್ಕಂತಹ ಪದಾರ್ಥಗಳು. ನಾನು ಶುರುನಲ್ಲೇ ಹೇಳಿದೆ, ಬಿಲ್ವಪತ್ರೆ ಪರಮೇಶ್ವರನ ಪ್ರೀತಿ ಅಂತ ತಂದು ಈಶ್ವರನ ಪೂಜೆ ಮಾಡಿ 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 ಮಾರನೇ ದಿವಸ ಬೆಳಿಗ್ಗೆ ತೊಗೊಂಡೋಗಿ ಕಸ ಡಬ್ಬಕ್ಕೆ ಹಾಕ್ತೀವಿ. ಬೇಕಿಲ್ಲ, ದಿನ 2 ಬಿಲ್ಪತ್ರೆ ತಿಂತಾ ಬನ್ನಿ, ದಿನ 2 ಬಿಲ್ಪತ್ರೆ ಎಲ್ಲ ತಿಂತಾ ಬನ್ನಿ, ನಿಮ್ಮ ಲೈಫಲ್ಲಿ ನಿಮಗೆ ಶುಗರ್ ಬರಲ್ಲ. ಅಷ್ಟು ಶಕ್ತಿ ಅದು. ಅದಕ್ಕೆ ಹೇಳಿ ನಾನು ಬಿಲ್ಪತ್ರೆ ಬೇಕಾದ್ರೆ ಒಂದು ಎಪಿಸೋಡ್ ಅದನ್ನೇ ಮಾತಾಡ್ತೀನಿ ಅಂತ. ಶ್ರೀಗಂಧವನ್ನು ಸೇವನೆ ಮಾಡ್ತಾ ಬಂದರೆ ಮಾನಸಿಕವಾಗಿ ಸಮಾಧಾನ, ಶಾಂತಿ ಸಿಗತ್ತೆ. ಮನಸ್ಸು ಏರಿಳಿತಗಳಿಂದ ಕೂಡಿರೋದಿಲ್ಲ, ಸುಸ್ಥಿತಿಯಲ್ಲಿಡೋದಕ್ಕೆ ಸಾಧ್ಯವಾಗತ್ತೆ.